ನಮಸ್ಕಾರ ಎಲ್ಲರಿಗೂ. ಎಲ್ಲರದು ಚಾ ನಾಷ್ಟ ಆಯ್ತೇನ್ರಿ? ನಮ್ದು ಇನ್ನೂ ಆಗಿಲ್ಲ ನೋಡ್ರಿ. ಈಗ ಬಾಗಿಲು ಕಸ ಗುಡ್ಸಾಯ್ತು, ಇನ್ನೂ ಒಳಗಿನ ಕೆಲಸ ಏನೂ ಮಾಡಿಲ್ಲ. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು. ಮತ್ತು ನಾನು ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ರೀ, ನನ್ನ ಕೊನೆ ವಿಡಿಯೋ ಅಂತೆಲ್ಲ ಹೇಳಿ. ಅದಕ್ಕೆ ಬಂದಿರೋ ಕಾಮೆಂಟ್ಸ್ಗಳನ್ನ ಓದಿ ನಿಜವಾಗ್ಲೂ ಹೇಳ್ತೀನಿ ರೀ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಕೆಲವೊಬ್ಬರು ವಿಡಿಯೋ ಟೈಟಲ್ ಮತ್ತು ಥಂಬ್ನೇಲ್ ನೋಡಿನ ನಾನು ವಿಡಿಯೋ ಮಾಡಲ್ಲ ಅಂದ್ಕೊಂಡು ಏನಾಯಿತು ಅಕ್ಕ ಯಾಕೆ ಅಂತ ಬಂದು ಕಾಮೆಂಟ್ ಮಾಡಿದರು. ಇಷ್ಟು ಪ್ರೀತಿ ಕೊಡ್ತೀರಾ ನನ್ನ ವೀಡಿಯೋಸ್ಗಳಿಗೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮತ್ತು ಕಾಮೆಂಟ್ಸ್ಗಳು ಭಾಳ ಬರ್ತಾ ಇದ್ದಾವೆ ರೀ. ಅದು ಯೂಟ್ಯೂಬಲ್ಲಿ ಶೋ ಆಗ್ತಾಯಿಲ್ಲ. ನಾನು ನಿನ್ನೆ ವೈಟಿ ಚೆಕ್ ಮಾಡ್ತಾ ಇದ್ದೆ, ಕಾಮೆಂಟ್ಸ್ ಅದರಲ್ಲಿ ಓಪನ್ ಮಾಡಿದರೆ ಎಷ್ಟೊಂದು ಕಾಮೆಂಟ್ಸ್ಗಳನ್ನ ನಾನು ಲೈಕೇ ಮಾಡಿಲ್ಲ, ಆ ಥರ ಶೋ ಆಗ್ತಾಯಿದೆ. ನಿನ್ನೆ ನಿಮಗೆ ಲೈಕ್ ಮಾಡಿರೋ ನೋಟಿಫಿಕೇಷನ್ ಬಂದಿರ್ಬೋದು. ಅದರಲ್ಲಿ ಹೈಡ್ ಆಗಿರೋ ಕಾಮೆಂಟ್ಸ್, ಯೂಟ್ಯೂಬಲ್ಲಿ ಹೈಡ್ ಆಗಿರೋ ಕಾಮೆಂಟ್ಸ್ ಎಲ್ಲ ವೈಟಿಲಿ ಶೋ ಆಗ್ತಾ ಇದ್ದಾವೆ ರೀ. ನನಗೆ ಶಾಕ್ ಆಯಿತು, ಯಾಕೆ ಈ ಥರ ಆಗ್ತಾಯಿದೆ ಅಂತ. ದಯವಿಟ್ಟು ಯಾರು ಬೇಜಾರಾಗಬೇಡಿ, ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿಲ್ಲ ನೋಡಿಲ್ಲ ಅಂತ. ನಾನು ಫ್ರೀ ಆದರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ರಿಪ್ಲೈ ಕೊಡ್ತೀನಿ. ಅಕಸ್ಮಾತ್ ಕೊಡೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಲೈಕ್ ಆದರೂ ಕೊಟ್ಟಿರ್ತೀನಿ ರೀ. ಯಾಕಂತಂದ್ರೆ ಟೈಮ್ ಅನ್ನೋದು ಎಲ್ಲರಿಗೂ ಒಂದೇ ಇಂಪಾರ್ಟೆಂಟೇ ಆಗಿರುತ್ತೆ. ಆ ಕೆಲಸದ ಬಿಡುವಿನಲ್ಲೂ ನಮ್ಮ ವಿಡಿಯೋಸ್ ನೋಡಿ ಒಳ್ಳೆ ಕಾಮೆಂಟ್ಸ್ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದ ನಾವು ರೆಸ್ಪಾನ್ಸ್ ಮಾಡಬೇಕಾಗ್ತೈತೆ ರೀ. ಯಾಕಂತಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹತ್ರ ನಿಮ್ಮ ಹಣ ಆಸ್ತಿ ಪಾಸ್ತಿ ಏನು ಕೇಳಲ್ರಿ. ನಿಮ್ಮಿಂದ ಬಯಸೋದು 4 ಒಳ್ಳೆ ಮಾತು, ಸಮಯ, ಅಷ್ಟೇ ಸಾಕ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಮುಖ್ಯ ವಿಚಾರನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತಿದ್ದೀನಿ ರೀ. ಏನಪ್ಪ ಅದು ಅಂತಂದ್ರೆ ನಾನು ಈಗ ಹೇಳಲ್ರಿ, ನಾನು ರೊಟ್ಟಿ ಮಾಡ್ತೀನಿ ನೋಡ್ರಿ, ಆವಾಗ ಈ ವಿಚಾರನ ನಾನು ಹಂಚ್ಕೋತೀನಿ. ಬರೀ ಈಗ ಲೇಟ್ ಆಗಿಬಿಟ್ಟೈತೆ, ಬೇಗ ನೀರು ಹಾಕಿ ರಂಗೋಲಿ ಹಾಕ್ತೀನಿ. ಅತ್ತೆ ಇವತ್ತು ಮುಂಜಾನೆ 6:30ಗೆ ಎದ್ದು ಹೊಲಕ್ಕೆ ಹೋಗಿದ್ರು. ಪಾಪ ಅವರು ಬರೋ ಅಷ್ಟರಲ್ಲಿ ಗಡ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕು, ಮತ್ತು ಹೊಟ್ಟೆ ಹಾಸ್ಕೊಂಡಿರ್ತಾರೆ. ನಾನು ಮಾತಾಡ್ತಾನೆ ಇರ್ತೀನಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಸಿಂಪಲಾಗಿ ರಂಗೋಲಿ ಹಾಕೋದಾಯ್ತು ನಮ್ದಿದ್ದು. ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ ರೀ ನನಗಂತ ಅಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಮನೆ ಮುಂದೆ ರಂಗೋಲಿ ಹಾಕೋದಂತಂದ್ರೆ ಇಷ್ಟನೇ ರೀ. ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಅಮ್ಮ ಹೊಚ್ಚಲು ತೊಳೆದು ಕುಂಕುಮ ಹಚ್ಚಿ ಅಷ್ಟೇ ಇಡ್ತಿದ್ರು. ನಾನು ಎದ್ದು ಆರಾಮಾಗಿ ಚಹಾ ಕುಡಿದು ಆಮೇಲೆ ರಂಗೋಲಿ ಹಾಕ್ತಿದ್ದೆ ರೀ. ನಮ್ಮ ಮನೆ ಮುಂದೆ ಅಷ್ಟೇ ಅಲ್ಲ, ನಮ್ಮ ಚಿಕ್ಕಮ್ಮರ ಮನೆ ಮುಂದೆ, ದೊಡ್ಡಮ್ಮರ ಮನೆ ಮುಂದೆ ಹಾಕು ಅಂತಂದರೆ ಅವ್ರ ರಂಗೋಲಿನೂ ಹಾಕ್ಬಿಡ್ತಿದ್ದೆ. ಅದೇನೋ ಒಂಥರ ಉರುಪು ಸಣ್ಣವಳಿದ್ದಾಗ. ರಂಗೋಲಿ ನಾನೇ ಹಾಕ್ತೀನಿ ಅಂತೇಳಿ. ಚುಕ್ಕೆ ರಂಗೋಲಿ ಅಷ್ಟೊಂದು ಬರಲ್ಲ, ಈ ಥರ ಡಿಸೈನ್ ರಂಗೋಲಿ ಬೇಕಾದಂಗೆ ಹಾಕ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ರೀ. ಯೂಟ್ಯೂಬ್ನಲ್ಲಿ ನೋಡ್ಬೋದು, ಎಷ್ಟು ಚಂದ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ತುಂಬಿ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ಅವ್ರ ಮುಂದೆ ನಮ್ಮ ರಂಗೋಲಿ ಏನೇನೂ ಇಲ್ಲ ಅನ್ಸ್ಬಿಡುತ್ತೆ ರೀ, ಅಷ್ಟು ನೀಟಾಗಿ ಹಾಕಿರ್ತಾರೆ. ಆದರೆ ಅಷ್ಟೇ ಕಷ್ಟನೂ ಇರ್ತೈತೆ ರೀ ಅವ್ರದ್ದು ಪಾಪ. ಯಾಕಂತಂದ್ರೆ ನಾವು ಮಾಮೂಲಿ ರಂಗೋಲಿ ಹಾಕೋದಕ್ಕೂ ನಾವು ಟ್ರೈಪೋಡ್ ಇಟ್ಟು ರಂಗೋಲಿ ಕ್ಯಾಮ್ರಾ ಮುಂದೆ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಯಾಕಂತಂದ್ರೆ ನಾನು ಟ್ರೈ ಮಾಡಿದ್ದೀನಿ, ನಾನು ಇದನ್ನು ಟ್ರೈ ಮಾಡಿಲ್ಲ ಅಂತಿಲ್ಲ, ಎಲ್ಲ ಥರದ ವೀಡಿಯೋನ ಟ್ರೈ ಮಾಡಿ ಲಾಸ್ಟಿಗೆ ಇದು ಕಾರ್ಟೂನ್ ಚಾನಲ್ಗೆ ಬಂದಿದ್ದೀನಿ ನೋಡ್ರಿ. ನಾನು ಕರೆಮನಿ ಹೇಗೆ ಪೋಣಿಸೋದು ಅಂತ ಅದು ನಂಗೆ ಮಾತಾಡೋಕ್ಕೂ ಬರ್ತಿದ್ದಿಲ್ಲ ರೀ. ಅದರಲ್ಲಿ ನೋಡ್ಬೋದು, ಲಾಸ್ಟಿಗೆ ಒಂದು ವಿಡಿಯೋ ಐತ್ರಿ. ಏನಾಯ್ತಪ್ಪ ಅಂತಂದ್ರೆ ಅದಕ್ಕೆ ಥಂಬ್ನೇಲ್ ಬೇರೆ ಇತ್ತು ಮೊದಲಿಗೆ. ಅದು ನಾನೇನು ಮಾಡಿದೆ, ಏನೋ ಒಂದೊಂದು ಫೋಟೋ ಹಾಕಿ ಒಂದು ಕರೆಮನಿದು ಸರ ಥರ ಅದು ಆ್ಯಡ್ ಮಾಡಿ ಫೋಟೋ ಥಂಬ್ನೇಲ್ ಚೇಂಜ್ ಮಾಡಿದಾಗ ನನಗೆ ವ್ಯೂಸ್ ಬಂದಿರೋದು. ಥಂಬ್ನೇಲ್ ಮೂಲಕನೂ ನಮಗೆ ಅಂದರೆ ಥಂಬ್ನೇಲ್ ನೋಡಿನೇ ನಮ್ಮ ವ್ಯೂವರ್ಸು ವಿಡಿಯೋ ಕ್ಲಿಕ್ ಮಾಡೋದು. ಹಾಗಾಗಿ ಥಂಬ್ನೇಲ್ಗಳನ್ನು ಅವಾಗ ಚೇಂಜ್ ಮಾಡ್ತಾ ಇರಿ. ನಾನೇನು ಚೇಂಜ್ ಮಾಡಿಲ್ಲ ಈ ಕಾರ್ಟೂನ್ ವಿಡಿಯೋದಲ್ಲಿ. ವ್ಯೂಸ್ ಬರ್ತಾ ಇದೆ ಅಲ್ವ, ಹಾಗಾಗಿ ಅದೇನು ಥಂಬ್ನೇಲ್ ಚೇಂಜ್ ಮಾಡೋದು ಅದೆಲ್ಲ ಏನೂ ಟ್ರೈ ಮಾಡಿಲ್ಲ. ಟ್ರೈ ಮಾಡಿರಿ, ವ್ಯೂಸ್ ಬಂದಿಲ್ಲ ಅಂತಂದರೆ ನೀವು ಥಂಬ್ನೇಲ್ನ ಅದನ್ನು ರಿಮೂವ್ ಮಾಡಿ ಮತ್ತು ಇನ್ನೊಂದು ಥಂಬ್ನೇಲ್ ಹಾಕಿ ನೀವು ಇದು ಮಾಡ್ಬೋದು. ಅದು ಎಲ್ಲ ಥರ ಟ್ರೈ ಮಾಡ್ತಿದ್ದೆ. ಆವಾಗ ನನ್ನ ಚಿಕ್ಕ ಮಗಳು ಇನ್ನೂ ಎಷ್ಟು ಒಂದು 7 ತಿಂಗಳು 8 ತಿಂಗಳವಳು ಇದ್ಲು ಆವಾಗ. ಇವಾಗ ದೊಡ್ಡವಳಾಗಿದ್ದಾಳೆ ಬಿಡ್ರಿ, ಒಂದು 4-5 ವರ್ಷದವಳಾಗಿದ್ದಾಳೆ. ಆವಾಗ ಇನ್ನೂ ಚಿಕ್ಕವಳು ಇದ್ಲು. ಆ ರಂಗೋಲಿ ಹಾಕ್ಬೇಕಾದ್ರೆ ಯಪ್ಪ ನನಗಂತೂ ಸಾಕಾಗೋದು. ಅವಳು ಬಂದು, ನಾನು ಅಲ್ಲಿ ಟ್ರೈಪೋಡ್ ಇಟ್ಟು ಹಿಂಗೆ ರಂಗೋಲಿ ಹಾಕ್ತಿದ್ದೆ, ಅವಳು ಬಂದು ರಂಗೋಲಿ ಸಾರಿಸೋದು ಅಳಿಸೋದು ಮಾಡೋಳು. ತುಂಬಾ ಕಷ್ಟಪಟ್ಟು
ವೀಡಿಯೋಸ್ಗಳನ್ನ ಮಾಡ್ತಿದ್ದೆ ರೀ. ಆದರೂ ನನಗೇನು ವ್ಯೂಸು ಅದು ಬರ್ತಿದ್ದಿಲ್ಲ. ಆದರೆ ಒಂದೊಂದು ವೀಡಿಯೋಸು ಓಡಿದವು. ನಾನು ಅದೇ ಹೇಳಿದ್ನಲ್ಲ, ನಾನು ಕರೆ ಮನೆದು 1 ನಿಮಿಷದ ವೀಡಿಯೋ ಅದು ಚೆನ್ನಾಗಿ ಓಡ್ಬಿಡ್ತು. ಅದರಲ್ಲಿ ಕಾಮೆಂಟ್ಸ್ಗಳು ಬಂದಿದ್ದಾವೆ ಸ್ವಲ್ಪ ಜೋರಾಗಿ ಮಾತಾಡಿ. ಯಾಕಂತಂದ್ರೆ ಇನ್ನೂ ನಾನು ಫಸ್ಟಿಗೆಲ್ಲ ಸ್ಟಾರ್ಟ್ ಮಾಡಿದ್ದು, ನನಗೆ ಮಾತಾಡೋಕ್ಕೂ ಬರ್ತಿದ್ದಿಲ್ಲ. ಯಾರಿಗಾದರೂ ಅಷ್ಟೇ ಅಲ್ಲ, ನಾವು ಮಾಮೂಲಿಯಾಗಿ ಮಾತಾಡೋದಕ್ಕೂ ನಾವು ಮೊಬೈಲಲ್ಲಿ ರೆಕಾರ್ಡ್ ವಿಡಿಯೋ ಮಾಡ್ತಾ ಮಾತಾಡೋದಕ್ಕೂ ಏನು ಮಾತಾಡ್ಬಿಡ್ತೀವೋ ಏನೋ ಅನ್ನೋ ಒಂದು ಹೆದರಿಕೆ ಇರುತ್ತೆ ಎಲ್ಲರಿಗೂ. ಒಂದೇ ಸಲಕ್ಕೆ ಬರಲ್ಲ, ಬರ್ತಾ 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 ಮಾತಾಡೋಕ್ಕೆ ಬರುತ್ತೆ. ನಾನು ಅಷ್ಟೇ ಈಗೀಗ ಮಾತಾಡೋದು ಕಲ್ತಿದ್ದೀನಿ. ನನ್ನ ಮೊದಲು ವಿಡಿಯೋಸ್ ಎಲ್ಲ ನೀವು ಹೋಗಿ ನೋಡ್ಬೋದು. ಅದರಲ್ಲಿ ತುಂಬ ಅಂದರೆ ತುಂಬ ಸೈಲೆಂಟಾಗಿ ಮಾತಾಡಿದ್ದೀನಿ. ಆ ಥರ ಎಲ್ಲ ವೀಡಿಯೋಸ್ಗಳಿದ್ದಾವೆ, ಚೆಕ್ ಮಾಡ್ಕೋಬೋದು. ನೋಡಿರಿ, ಇದು ಕೆಲಸ ಆಯಿತು. ಬೇಗ ಬೇಗ ಅಡುಗೆ ಮನೆಗೆ ಹೋಗೊಂಬರ್ರಿ, ರೊಟ್ಟಿ ಮಾಡಿ ಪಲ್ಯ ಮಾಡಬೇಕು. ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ, ಕರಿಯದೆ ಬಳಿ ಬಂದೆ, ಸಡಗರ ತರಲೆಂದೆ, ಮನವಂದಾಗಿ ಜೊತೆಯಾದೆ. ಉರಿ ಬಿಸಿಲು ತಂಪಾಯ್ತು ನಿನ್ನ ನೋಡಲು, ಮೈಯೇಕೋ ಬಿಸಿಯಾಯ್ತು ನೀನು ಬಳಿ ಬಂದು ನಗಲು. ಹಿಂಗೇನೋ ಮ್ಯೂಸಿಕ್ ಇದೆ. ಇದೇನಪ್ಪ ಗಂಗಾ ಹಾಡು ಹಾಡ್ತಾ ಇದ್ದಾಳೆ ಅಂತ ನೀವು ಅನ್ಕೋಬೋದು. ಏನಪ್ಪ ಅಂತಂದ್ರೆ ಈ ಹಾಡು ಈಗ ಟ್ರೆಂಡಿಂಗಲ್ಲಿದೆ ನೋಡಿ. ಟ್ರೆಂಡಿಂಗ್ನ ನಾವು ಹೆಂಗೆ ನೋಡ್ಬೇಕಂತಂದರೆ, ನಾವು ಶಾರ್ಟ್ ವೀಡಿಯೋಸ್ಗಳನ್ನ ನೋಡ್ತೀವಲ್ವ, ಅಲ್ಲಿ ಒಂದೇ ಥರ ಸಾಂಗು ನಾವು ಹಿಂಗೆ ಮೇಲಕ್ಕೆ ಮಾಡ್ತೀವಿ ನೋಡಿ ಶಾರ್ಟ್ ವೀಡಿಯೋಸ್ಗಳನ್ನ. ಪದೇ ಪದೇ ಒಂದು 3-4 ಶಾರ್ಟ್ ಅದೇ ಥರ ಬರ್ತಾ ಇದ್ದಾವೆ ಅಂತಂದರೆ ಅದೇ ಹಾಡಿಗೆ ಅದು ಟ್ರೆಂಡಿಂಗಲ್ಲಿದೆ ಅಂತ ಅರ್ಥ. ನನಗಂತೂ ನಾನು ಈ ಥರ ಅಂದ್ಕೊಂಡಿದ್ದೀನಿ ಟ್ರೆಂಡಿಂಗಲ್ಲಿ ಅಂತಂದರೆ. ಇಲ್ಲ, ನಾವು ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಸಾಂಗ್ ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಅಲ್ಲಿ 3 ಲೈನ್ಸ್ ಬರುತ್ತೆ ನೋಡಿ, ಅದರಲ್ಲಿರೋ ಸಾಂಗ್ನ ತೊಗೊಂಡು ಮಾಡಿದ್ರು ಅದು ಟ್ರೆಂಡಿಂಗಲ್ಲಿದೆ ಅಂತ ಅರ್ಥ. ಈ ವಿಡಿಯೋ ಈ ಸಾಂಗ್ ಯಾಕೆ ಆಡಿದೆ ಅಂತಂದರೆ, ಶಾರ್ಟ್ ವೀಡಿಯೋಸ್ಗಳನ್ನ ಮಾಡಿನೂ ಅಪ್ಲೋಡ್ ಮಾಡಿ. ಆದಷ್ಟು ಶಾರ್ಟ್ ವೀಡಿಯೋಸಿಂದನೂ ನಮಗೆ ಸಬ್ಸ್ಕ್ರೈಬರ್ಸು, ಯಾಕಂದರೆ ಶಾರ್ಟ್ ವೀಡಿಯೋಸ್ ನೋಡಿ ಲಾಂಗ್ ವಿಡಿಯೋ ನೋಡೋಕ್ಕೂ ವ್ಯೂವರ್ಸ್ ಬರ್ಬೋದು. ಹಾಗಾಗಿ ಹೇಳ್ತಿರೋದು. ಮತ್ತು ಇದನ್ನು ಲಾಂಗ್ ವೀಡಿಯೋಸ್ಗಳಿಗೆ ಸಾಂಗ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಕಾಪಿರೈಟ್ ಬರುತ್ತೆ. ಮತ್ತು ಕಷ್ಟಪಟ್ಟು ಮಾಡಿರೋ ವೀಡಿಯೋಸ್ಗಳು ಸುಮ್ಮನೆ ಕಾಪಿರೈಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಶಾರ್ಟ್ ವೀಡಿಯೋಗಳಿಗಷ್ಟೇ. ಅಂದರೆ ಸ್ವಲ್ಪ ಜನರಿಗೆ ಗೊತ್ತಿರಲ್ಲ ಕಾಪಿರೈಟು ಏನು. ನನಗೂ ಮೊದಲಿಗೆ ಬಂದಾಗ ಏನು ಇದರದ್ದು ಯೂಟ್ಯೂಬಿಂದ ಏನೇನು ಗೊತ್ತಿದ್ದಿಲ್ಲ. ನಾನು ಹೆಂಗೆ ಬೇಕಾದಂಗೆ ಅಪ್ಲೋಡ್ ಮಾಡ್ತಿದ್ದೆ. ಅದಕ್ಕೆ ಪಾಪ ಒಬ್ಬೊಬ್ರು ಹೇಳಿದ್ದಾರೆ ಕಾಪಿರೈಟ್ ಬರುತ್ತೆ ಈ ಥರ ಎಲ್ಲ ಹಾಕಬೇಡಿ ಅಂತೆಲ್ಲ ಹೇಳಿದ್ದಾರೆ ಮೊದಲಿಗೆಲ್ಲ. ಅದಕ್ಕೆ ಹೇಳ್ತಿರೋದು ನಾನು. ಅಂದರೆ ಒಬ್ರದ್ದು ನಾನು ಯಾರ್ದೋ ಒಂದು ಕಾರ್ಟೂನ್ ಚಾನಲ್ ನೋಡಿದ್ದೆ, ಅದರಲ್ಲಿ ಅವರು ಡಕ್ ಸೌಂಡ್ ಇರುತ್ತೆ ನೋಡಿ, ಗಣನಾಯಕಾಯ, ಅದನ್ನು ಆ್ಯಡ್ ಮಾಡಿದರು. ಹಾಗಾಗಿ ಹೇಳ್ತಿರೋದು, ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರಲ್ವ, ಸುಮ್ಮನೆ ಮತ್ತೆ ಕಾಪಿರೈಟು ಬರುತ್ತೆ, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಈ ಸಾಂಗು ಟ್ರೆಂಡಿಂಗಲ್ಲಿದೆ. ಆದಷ್ಟು ಶಾರ್ಟ್ ವೀಡಿಯೋಸ್ಗಳನ್ನು ಮಾಡಿ ಹಾಕಿ. ನಾನು ಫ್ರೀ ಆದಾಗ ಶಾರ್ಟ್ ವೀಡಿಯೋಸ್ಗಳನ್ನ, ಇವತ್ತು ನಾನು ವೀಡಿಯೋ ಮಾಡಲ್ಲ ಅಂದಾಗ ಮಾತ್ರ ನಾನು ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಲಾಂಗ್ ವೀಡಿಯೋ ಮಾಡಬೇಕಾದ್ರೆ ನಾನು ಯಾವುದೇ ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಲ್ಲ. ಬೇಕಿದ್ರೆ ನಾನು ಯಾವುದೇ ಶಾರ್ಟ್ ವೀಡಿಯೋಸ್ ಮಾಡಾಕ್ತೀನಿ, ಅದರಲ್ಲೇ ಹೋಗ್ಬಿಟ್ಟು ನೀವು ಗೊಂಬೆದಾಗಲಿ ಒಂದು ರೆಸಿಪಿದಾಗಲಿ ಅದನ್ನು ಅಪ್ಲೋಡ್ ಮಾಡಿ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಮ್ಮ ಅತ್ತೆ ಬಂದುಬಿಡ್ತಾರೆ, ನಾನು ಬೇಗ ಬೇಗ ರೊಟ್ಟಿ ಮಾಡ್ತೀನಿ. ಬರ್ರಿ ಮುಂದಿನ ವಿಡಿಯೋ ನೋಡೋಣ. ಇನ್ನೊಂದು ಸ್ವಲ್ಪ ಕುದಿಬೇಕು, ಸೊಪ್ಪು ಕುದಿಯೋಕೆ ಟೈಮ್ ಆಗಂಗಿಲ್ಲ. ತೊಗರಿಬೇಳೆ ಹಾಕ್ತೀವಿ ನೋಡ್ರಿ, ಅವು ಇನ್ನೊಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ಮತ್ತೆ ತಟ್ಟೆ ಮುಚ್ಚಿಟ್ಟಿನಿ. ನೀವು ಹೇಗೆ ಮಾಡ್ತೀರಿ ಮೆಂತ್ಯ ಸೊಪ್ಪಿನ ಪಲ್ಯ ಅಂತ ನಂಗೆ ಹೇಳ್ರಿ. ಯಾಕಂತಂದ್ರೆ ಒಂದೊಂದು ಸೈಡು ಒಂದೊಂದು ಥರ ಮಾಡ್ತಾರೆ. ಇವಾಗ ನಾವೇ ಬೇರೆ ಥರ ಮಾಡ್ತೀವಿ, ಒಂದೊಂದು ಸೈಡು ಡಿಫ್ರೆಂಟಾಗಿಯೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಸೈಡ್ ಹೇಗೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾವಂತೂ ಒಗ್ಗರಣೆಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಹಾಕಿ ಆದಮೇಲೆ ಮೆಂತ್ಯ ಸೊಪ್ಪು ಇರುತ್ತೆ ನೋಡಿ, ಅದನ್ನು ಹಾಕಬೇಕು. ಆಮೇಲೆ ಒಂದು ತಟ್ಟೆ ಮುಚ್ಚಿಡಬೇಕು. ಸೊಪ್ಪು ಹಾಕಿದ ತಕ್ಷಣಕ್ಕೆ ನಾವು ಉಪ್ಪು ಹಾಕಬಾರ್ದ್ರಿ. ಯಾಕಂತಂದರೆ ಎಷ್ಟೇ ಸೊಪ್ಪಿರಲಿ, ಸೊಪ್ಪು ನೀರು ಬಿಟ್ಕೊಂಡ್ರೆ ಸ್ವಲ್ಪ ಆಗ್ತೈತ್ರಿ. ನಾವು 4-5 ಸಿಡ್ತು ಸೋಸಿದ್ರೂ ಅದು ಬೆಂದಾದ್ಮೇಲೆ ಸ್ವಲ್ಪ ಆಗುತ್ತೆ. ಅದಕ್ಕೆ ನಾವು ಮುಚ್ಚಿರೋ ತಟ್ಟೆನ ತೆಗೆದು ಆಮೇಲೆ ಅದು ಎಷ್ಟು ಸೊಪ್ಪಿರುತ್ತೆ ನೋಡಿ, ಅದಕ್ಕೆ ನಮ್ಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಅವಾಗ ನಾವು ಉಪ್ಪು ಹಾಕ್ಬೇಕ್ರಿ. ಸೊಪ್ಪೆಲ್ಲ ಹಾಕಿ ಆದಮೇಲೆ ನಾವು ನೆನೆಸಿಟ್ಟಿರೋ ತೊಗರಿ ಬೇಳೆನೋ ಇಲ್ಲ ಹೆಸರು ಬೇಳೆನೋ ಹಾಕಿ ಒಂದು 2 ಕುದಿ ಬಂದಮೇಲೆ ಕೊಬ್ಬರಿ ಹಾಕೋಬೋದು, ಹಾಕ್ದೇನೂ ಇರ್ಬೋದು. ನಮ್ಮ ಹಳ್ಳಿ ಸೈಡೆಲ್ಲ ಕೊಬ್ಬರಿ ಈರುಳ್ಳಿ ಹಾಕ್ದೇನೂ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ ಬೇಕಿದ್ರೆ. ಈ ರೆಸಿಪಿ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದ್ರಿ. ನೋಡಿರಿ, ಇದು ಸೊಪ್ಪಿನ ಪಲ್ಯ ಆಗೈತೆ. ಇದನ್ನು ಇಳಿಸಿ ರೊಟ್ಟಿ ಮಾಡೋಂಬರ್ರಿ.
ಎಲ್ಲರದು ನಾಷ್ಟ ಆಯ್ತೇನ್ರಿ? ನಮ್ದು ಇನ್ನೂ ಇಲ್ಲ. ಇನ್ನೇನು ರೊಟ್ಟಿ ಮಾಡೋದು ಮುಗೀತಂದ್ರೆ ರೊಟ್ಟಿ ತಿನ್ನಬೇಕು. ನೀವು ಇವತ್ತು ಏನು ನಾಷ್ಟ ಮಾಡಿದ್ದೀರಿ? ಮತ್ತು ನಿಮ್ಮ ಕಡೆಗೆ ರೊಟ್ಟಿ ಜಾಸ್ತಿ ಮಾಡ್ತೀರಿ ಏನು ಮುದ್ದೆ ಜಾಸ್ತಿ ಮಾಡ್ತೀರಿ ಅನ್ನೋದನ್ನು ತಿಳಿಸ್ರಿ. ನಾವಂತೂ ಅಕ್ಕಿ ರೊಟ್ಟಿ ಜಾಸ್ತಿ ತಿಂತೀವಿ. ಏನೇ ಮಾಡಿದ್ರು ಅಕ್ಕಿಯಿಂದನೇ ಜಾಸ್ತಿ ರೆಸಿಪಿ ಮಾಡಿ ತಿಂತೀವಿ. ಇಲ್ಲಿ ಸ್ವಲ್ಪ ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಅಲ್ಲಿ ಸ್ಪೋರ್ಟ್ಸ್ ಇದೆ ಇವತ್ತು, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ಬೋದು. ಹಿಂದೆ ವಾಯ್ಸು ಅಡ್ಜಸ್ಟ್ ಮಾಡ್ಕೊಳ್ರಿ ಆಯಿತಾ. ಇದೇನಪ್ಪ ಮುಂಜಾನೆ ಏನೋ ಮುಖ್ಯವಾದ ವಿಚಾರ ಹಂಚ್ಕೋತೀನಿ ಅಂತ ಹೇಳಿ ಸುಮ್ಮನೆ ರೊಟ್ಟಿ ಮಾಡತ್ತಳ ಗಂಗಾ ಅಂತ ಅಂದ್ಕೊಂಡ್ರೆ ಏನು ಹಾಗೇನಿಲ್ರಿ. ಏನಂತಂದ್ರೆ ಅಕ್ಕ ನಾವು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ, ಆದರೆ ನಮ್ಗೆ ವ್ಯೂಸೇ ಬರ್ತಾ ಇಲ್ಲ. ಏನು ಮಾಡೋದು, ಹೇಗೆ ವಿಡಿಯೋಸ್ಗಳನ್ನ ಮಾಡೋಕೋದು ಅಂತೆಲ್ಲ ಸುಮಾರು ಕಾಮೆಂಟ್ಸ್ಗಳು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಎಲ್ಲ ಮಾಡಿದ್ದೀರಿ. ನಾನು ಹೇಳೋದ್ರಲ್ಲಿ ನಿಮ್ಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನಾನು ದೊಡ್ಡ ಯೂಟ್ಯೂಬರ್ ಏನಲ್ಲ. ಈಗ ರೀಸೆಂಟಾಗಿ ಆಗಸ್ಟ್ ತಿಂಗಳಲ್ಲಿ, ಅದೇ ಶ್ರಾವಣ ತಿಂಗಳಲ್ಲಿ ನನ್ನ ವೀಡಿಯೋಸ್ಗಳು ಓಡಿರೋದು 1 ತಿಂಗಳಾಯ್ತು ಅಷ್ಟೇ. ಈ ವಿಚಾರ ನಾನು ಶೇರ್ ಮಾಡ್ಕೋಬೇಕನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ. ಯಾಕಂತಂದ್ರೆ ನಾನು ಯೂಟ್ಯೂಬಲ್ಲಿ ನಿನ್ನೆ ಮೊನ್ನೆಯಿಂದ ಬಂದಿಲ್ಲ. ಸುಮಾರು 4 ವರ್ಷದಿಂದ ಇದ್ದೀನಿ ಯೂಟ್ಯೂಬಲ್ಲಿ. ಕಷ್ಟಪಟ್ಟು ವಿಡಿಯೋಸು ಇವಾಗ ನಾವು ವ್ಯೂಸ್ ಬರಬೇಕು ಅಂತಲೇ ನಾವು ಏನಾದರೂ ಇವಾಗ ಕೆಲಸ ಮಾಡ್ತೀವಿ. ನಾವು ಇವಾಗ ಹೊಲದಲ್ಲಿ ಏನಾದರೂ ಒಂದು ಬಿತ್ತನೆ ಮಾಡಿರ್ತೀವಿ, ಅದರಲ್ಲಿ ನಮಗೆ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾವು ಕಷ್ಟ ಅಂತೂ ಪಡಬೇಕಲ್ವ. ಕಷ್ಟಪಟ್ಟರೆ ಮುಂದೆ ನಮ್ಗೆ ಫಲ ಸಿಗುತ್ತೆ. ನಾವು ಇವಾಗ ತಕ್ಷಣಕ್ಕೆ ಇವತ್ತು ಬಿತ್ತಿದ್ದೀವಿ ಅಂದಮೇಲೆ ನಮಗೆ ನಾಳೆನೇ ಫಲ ಸಿಗಲ್ಲ. ಹಾಗಾಗಿ ನಾವು ಹೇಳ್ತಾಯಿದ್ರು, ಇವಾಗ ನಿನ್ನೆ ಮೊನ್ನೆ ಒಂದು ವಾರದಿಂದ ಸ್ಟಾರ್ಟ್ ಮಾಡಿರೋದು ಚಾನಲ್ಸ್ಗಳು. ವ್ಯೂಸ್ ಬರ್ತಾ ಇಲ್ಲ. ಇವಾಗ 1-2 ವೀಡಿಯೋಸ್ ಹಾಕ್ಬಿಟ್ಟು ನಮ್ಗೆ ವ್ಯೂಸ್ ಬರ್ತಾ ಇಲ್ಲ ಅಕ್ಕ ಅಂತಂದರೆ ನಾವೇನು ಹೇಳೋಣ? ನನ್ನ ಚಾನಲಲ್ಲೇ ನೀವು ಹೋಗಿ ನೋಡಿ, ನಾನು ಕಮ್ಯುನಿಟಿ ಇದರಲ್ಲಿ ಪೋಸ್ಟ್ ಮಾಡಿರ್ತೀನಿ. ನನ್ನ ಮೊದಲನೇ ವಿಡಿಯೋ ಜೋರಾಗಿ ಮಳೆ ಬರ್ತಾಯಿತ್ತು, ಅದನ್ನು ನಾನು ಅದೇ ಫಸ್ಟ್ ವಿಡಿಯೋ ನಾನು ಯೂಟ್ಯೂಬಿಗೆ ಹಾಕಿದ್ದು. ಅದು ಡಿಲೀಟ್ ಮಾಡಿಲ್ಲ, ನಾನು ನೆನಪಿಗಿರಲಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಅದು ಕಮ್ಯುನಿಟಿ ಏನಿದೆ ಅಲ್ವಾ, ಅಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಅಲ್ಲಿ ನೀವು ನೋಡ್ಬೋದು. ನಾನು ಸುಳ್ಳು ಹೇಳಿದರೆ ನಾನು ಇದೇನಪ್ಪ ಇವಾಗ 4 ವರ್ಷದಿಂದ ಅನ್ನುತ್ತೆ ಅಂತ ಅಲ್ಲಿ ಶೇರ್ ಮಾಡಿದ್ದೀನಿ. ಬೇಕಾದರೆ ಅಲ್ಲಿ ಕೆಳಗಡೆ ಇರುತ್ತೆ 4 ಇಯರ್ಸ್ ಅಂತ. ನಾನು 4 ವರ್ಷದಿಂದ ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಎಲ್ಲ ಥರದ್ದು ವೀಡಿಯೋಸ್ ಟ್ರೈ ಮಾಡಿದ್ದೀನಿ, ಹೇಳ್ತಾನೆ ಬಂದಿದ್ದೀನಿ. ನಾನು ಒಂದೇ ವೀಡಿಯೋಸ್ ಮಾಡಿಲ್ಲ, ಬಟ್ ಕ್ಯಾಟಗರಿನ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು, ಇವಾಗ ನೀವು ರೆಸಿಪೀಸ್ ಮಾಡ್ತಿದ್ದೀರಾ ಅಂತಂದರೆ ಅದು ವ್ಲಾಗ್ಸ್ ಇದ್ರಲ್ಲಿ ಬರುತ್ತೆ. ಟೆಕ್ ಚಾನಲ್ಗಳನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಇವಾಗ ರೀಸೆಂಟಾಗಿ ವ್ಯೂಸ್ ಬರ್ತಿರೋದು ನನಗೆ. ನಾನು ಅಷ್ಟೇ, ಈ ವಿಡಿಯೋ ಅಂತಂದರೆ ಈಗ ಹಾಕಿದ ತಕ್ಷಣ ಹಾಗೆ ಆಗಿಬಿಡಲ್ಲ. ನಾವು ಮನೆ ಕೆಲಸ ಮಾಡ್ಕೊತ ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು, ಮನೆ ಅಡುಗೆ ಕೆಲಸ ಮಾಡಿ, ಬಟ್ಟೆ ಒಗೆಯೋದು, ಪಾತ್ರೆ ಒಗೆಯೋದು ಎಲ್ಲ ಮೇಂಟೈನ್ ಮಾಡಿ ನಾವು ಮತ್ತೆ ಯೂಟ್ಯೂಬಲ್ಲಿ ವಿಡಿಯೋ ಬಿಡಬೇಕು ಅಂತಂದರೆ ನಮಗೂ ಕಷ್ಟ ಇರುತ್ತೆ. ಎಲ್ಲರಿಗೂ ಕಷ್ಟ ಆಗುತ್ತೆ ವೀಡಿಯೋಸ್ಗಳನ್ನ ಮಾಡೋದು. ಏನೀಗ ಹಾಕಿದ ತಕ್ಷಣ ನಾವು ಆಗಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕಷ್ಟೆ. ನಾವು ವಿಡಿಯೋಸ್ ಇವತ್ತೇ ಮಾಡಿಬಿಟ್ಟು ನಾಳೆನೇ ನಮಗೆ ವ್ಯೂಸ್ ಬರಬೇಕಂತಂದರೆ ಆಗಲ್ಲ. ಸ್ವಲ್ಪ ತಾಳ್ಮೆ ಇರಲಿ, ಆಗುತ್ತೆ. ನೀವು ಇನ್ನೊಬ್ರಿಗೆ ಹೋಗ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳೋದ್ರ ಬದಲು ನಿಮ್ಮ ಕಂಟೆಂಟ್ ಏನಿರುತ್ತೆ ಅದರ ಕಡೆ ಗಮನ ಕೊಟ್ಟು ನೀವು ಮಾಡಿ. ಯಾಕೆ ವ್ಯೂಸ್ ಬರಲ್ಲ ನಾನು ನೋಡ್ತೀನಿ. ನಿಮ್ಮ ಕಂಟೆಂಟ್ ಏನಿರುತ್ತೆ ಅದ್ರ ಕಡೆ ಗಮನ ಕೊಡಿ. ಇವಾಗ ಸಪೋರ್ಟ್ ಮಾಡಿದ್ರು ಅಂತಲೂ ಅಂದ್ಕೊಳ್ರಿ, ಅದು ನಾಳೆ ಒಂದು ಮಾತು ಬರ್ಬೋದು, ನಮ್ಮಿಂದ ಇವರು ಬೆಳೆದಿರೋದು ಅಂತ. ಅದೆಲ್ಲ ಬೇಡ. ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಬೆಳೆಯೋಣ, ಆಯಿತಾ? ಎಷ್ಟೋ ವೀಡಿಯೋಸ್ಗಳನ್ನ ನಾನು ಸಣ್ಣ ಮಗಳನ್ನ ಹಿಡ್ಕೊಂಡು ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಸ್ಗಳನ್ನ ನಾನು ಡಿಲೀಟ್ ಮಾಡಿಲ್ಲ, ಅದನ್ನು ಪ್ರೈವೇಟಲ್ಲಿ ಹಾಗೆ ಇಟ್ಟಿದ್ದೀನಿ. ಇವಾಗಲೂ ನೋಡ್ತಾ ಇರ್ತೀನಿ, ಒಂಥರ ಖುಷಿ ಆಗುತ್ತೆ ಆ ವೀಡಿಯೋಸ್ಗಳನ್ನ ನೋಡಿದರೆ. ಆ ವ್ಲಾಗ್ಸ್ಗಳನ್ನ ನನ್ನ ಸಣ್ಣ ಮಗಳಿಗೆ ಹಿಡ್ಕೊಂಡು ನಾನು 4 ಗಂಟೆ, ಮಧ್ಯರಾತ್ರಿ 4 ಗಂಟೆ 3 ಗಂಟೆವರೆಗೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಕಷ್ಟಪಟ್ಟು ಇವತ್ತು ನನಗೆ ಸಪೋರ್ಟ್ ಸಿಗ್ತಿದೆ ಅಂದರೆ ನಿಜವಾಗ್ಲೂ ಅದು ನಮ್ಮ ದೇವರಿಂದ ಸಿಕ್ಕಿರೋ ಒಂದು ಇದು, ನನಗೆ ಭಾಗ್ಯ ಅದು. ಇವತ್ತು ನನಗೆ ಸಪೋರ್ಟ್ ಸಿಗ್ತಿದೆ ಅಂತಂದರೆ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋಸ್ ಮಾಡಿ ವ್ಯೂಸ್ ಬರ್ತಾ ಇಲ್ಲ, 1-2 ವ್ಯೂಸ್. ನನಗೂ ಕಂಟಿನ್ಯೂ ನಾನು ಸ್ಟಾರ್ಟಿಂಗಲ್ಲಿ ನನಗೆ 0 ವ್ಯೂಸು 2 ವ್ಯೂಸು ಗೊತ್ತು. ವ್ಯೂಸ್ ಬರಲಿಲ್ಲ ಅಂತಂದರೆ ನಮಗೆ ಎಷ್ಟು ಬೇಜಾರಾಗುತ್ತೆ. ನಾನು ಇದನ್ನೆಲ್ಲ ನೋಡಿಕೊಂಡು ದಾಟಿನೇ ಬಂದಿರೋದು. ನನಗೆ ವ್ಯೂಸ್ ಬಂದಿಲ್ಲ ಅಂತಂದರೂ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟೆ. ಯೂಟ್ಯೂಬ್ನ ಅರ್ಧಕ್ಕೆ ಬಿಟ್ಟು ನಾನು ಇನ್ಸ್ಟಾಗ್ರಾಮಿಗೆ ಹೋದೆ. ಅಲ್ಲಿ ಯಾಕೆ ಹೋದೆ ಅಂತಂದರೆ ಅಲ್ಲಿ ಫಾಲೋವರ್ಸ್ ಮಾಡಿಕೊಂಡ್ರೆ ಅಲ್ಲಿ ಲಿಂಕ್ ಹಾಕಿದರೆ ವ್ಯೂಸ್ ಬರ್ಬೋದೇನೋ ಅಂದ್ಕೊಂಡು ಅಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅಲ್ಲಿನೂ ಅಷ್ಟೇ 1.5 ವರ್ಷವರೆಗೂ ಅಪ್ಲೋಡ್ ಮಾಡ್ತಾನೆ ಬರ್ತಿದ್ದೆ, ಬಟ್ ಯಾವುದೂ ಫಾಲೋವರ್ಸ್ ಆಗಲಿಲ್ಲ.
ಅಲ್ಲಿನೂ ಫುಲ್ ಡಿಮೋಟಿವೇಟ್ ಆಗಿಬಿಟ್ಟಿದ್ದೆ ನಾನು. ಇದೇನಪ್ಪ ಎಲ್ಲೂ ನಂಗೆ ಸಪೋರ್ಟೇ ಸಿಗ್ತಿಲ್ಲ, ಇನ್ನು ನಾವೇ ಸರಿ ಇಲ್ಲ, ಇನ್ನು ನಮ್ಮ ಅದೃಷ್ಟನೇ ಸರಿ ಇಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿ ದುಡ್ಡು ತಗೋತಾ ಇದ್ದಾರೆ ಅಂತೆಲ್ಲ ಅನ್ಕೋತಾ ಇದ್ವಿ. ಇನ್ಸ್ಟಾಗ್ರಾಮಲ್ಲೂ ದುಡ್ಡು ಬರುತ್ತೇನೋ ಅದಕ್ಕೆ ಮಾಡ್ತಾ ಇದ್ದಾರೇನೋ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ 50-60 ಸಾವಿರ ಫಾಲೋವರ್ಸ್ ಆದ್ರೂ ಅಲ್ಲಿ ಬರೀ ಮೋಸ ಮಾಡ್ತಾರೆ ಫ್ರೆಂಡ್ಸ್. ಹೆಂಗೆ ಅಂತಂದರೆ, ನಾವು ಇಷ್ಟು ದುಡ್ಡು ಕೊಡ್ತೀವಿ ಇದನ್ನು ಹಾಕಿ ಅಂತ ಹೇಳಿರ್ತಾರೆ. ಹಾಕಿ ಆದಮೇಲೆ ಅದು ಪತ್ತೆನೇ ಇರಲ್ಲ. ಲೋಗೋ ಹಾಕಿ ಅಂತ ನಾನು ಶೇರ್ ಮಾಡಿದ್ದೀನಿ ಅನ್ಕೋತೀನಿ ಇದ್ರ ಮುಂಚೆ. ಲೋಗೋ ಹಾಕಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. 8 ದಿನ ಆದಮೇಲೆ ಅದು ಪತ್ತೆನೇ ಇರಲ್ಲ. ಆ ಥರ ಎಲ್ಲ ಮೋಸ ಮಾಡೋಕ್ಕೆ ನೋಡ್ತಾರೆ. ಅಲ್ಲಿನೂ ಲಿಂಕ್ ಹಾಕ್ತಾಯಿದ್ದೆ ನಾನು ವಿಡಿಯೋ ಮಾಡಿ, ಆದರೂ ಅಲ್ಲಿಂದನೂ ಯೂಸ್ ಬರ್ತಿರ್ಲಿಲ್ಲ. ನನಗೆ ನಿಜವಾದ ವ್ಯೂಸ್ ಬಂದಿರೋದು ಯೂಟ್ಯೂಬಿಂದನೇ. ನಾನು ಅಲ್ಲಿ ಹೋಗಿ ಲಿಂಕ್ ಹಾಕಿದ್ದೀನಿ ಅಂತ ನಂಗೆ ಅದರಿಂದ ವ್ಯೂಸ್ ಬರಲಿಲ್ಲ. 50 ಸಾವಿರ ಫಾಲೋವರ್ಸ್ ಇದ್ದಾರೆ. ಅಲ್ಲಿನೂ ಲಿಂಕ್ ಶೇರ್ ಮಾಡ್ತಾನೆ ಇದ್ದೆ, ಆದರೂ ಒಬ್ಬರು ಒಂದು ಫಾಲೋ ಮಾಡ್ತಿರ್ಲಿಲ್ಲ. ಅದನ್ನು ಸ್ಟೋರಿ ಹಾಕ್ತಿದ್ದೆ, ನಂಗೆ ಸಪೋರ್ಟ್ ಮಾಡಿ, ಇಷ್ಟು ಜನ ಫಾಲೋವರ್ಸ್ ಇದ್ದರೂ ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾಯಿಲ್ಲ ನೀವು ಅಂತೇಳಿ. ಅದೆಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು. ಆದರೂ ನಾನು ಆವಾಗಲೇ ಹೇಳಿದ್ನಲ್ಲ, ಶಾರ್ಟ್ ವಿಡಿಯೋ ಹಾಕ್ರಿ ಅಂತ. ಯಾಕಂತಂದರೆ ನನ್ನ ಒಂದು ಮಗಳ ವಿಡಿಯೋ ಹಾಕಿದ್ದೆ ನಾನು ಶಾರ್ಟು. ಆ ಶಾರ್ಟ್ ವಿಡಿಯೋದಿಂದನೇ ನನಗೆ 7,000 ಸಬ್ಸ್ಕ್ರೈಬರ್ಸ್ ಬಂದರು. ಶಾರ್ಟ್ ವಿಡಿಯೋಸ್ಗಳನ್ನ ಆದಷ್ಟು ಜಾಸ್ತಿ ಹಾಕಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನೀವು ಆಮೇಲೆ ಲಾಂಗ್ ವೀಡಿಯೋಸ್ಗಳು ಮಾಡೋದ್ರ ಕಡೆ ಗಮನ ಕೊಡಿ. ಲಾಂಗ್ ವೀಡಿಯೋಸ್ ಮಾಡಿ ಮಧ್ಯೆ ಶಾರ್ಟ್ ವೀಡಿಯೋಸ್ಗಳನ್ನ ಜಾಸ್ತಿ ಆಗ್ತಾಯಿರಿ. ಟ್ರೆಂಡಿಂಗಲ್ಲಿ ಸಾಂಗ್ ಇರುತ್ತೆ ಅದನ್ನು. ನನ್ನ ಮಗಳ ಒಂದು ವಿಡಿಯೋಕ್ಕೆ 7,000 ಸಬ್ಸ್ಕ್ರೈಬರ್ಸ್ ಬಂದರು. ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಮತ್ತೆ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯೂಟ್ಯೂಬಲ್ಲಿ. ಆದರೂ ಮತ್ತೆ ವ್ಯೂಸೇ ಬಂದಿಲ್ಲ. ಮತ್ತೆ ಬೇಡಪ್ಪ ನಮ್ಗೆ ಇದ್ಯಾಕೋ ಅದೃಷ್ಟ ಸರಿ ಇಲ್ಲ ಅಂದ್ಕೊಂಡು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು ಸುಮ್ಮನೆ ಇರ್ತಿದ್ದೆ, ಅಷ್ಟೇ ಮಾಡ್ತಿದ್ದೆ, ಬಿಟ್ಟರೆ ಏನೇನೂ ಮಾಡ್ತಿರ್ಲಿಲ್ಲ. ಆದರೂ ಒಂಥರ ಮನಸ್ಸಲ್ಲಿ ಒಂದು ಕೊರಗಿತ್ತು. ಏನೂ ಮಾಡೋಕ್ಕಾಗ್ತಿಲ್ಲಲ್ಲಪ್ಪ, ಮನೇಲೇ ಇದ್ದು ಒಬ್ಬೊಬ್ಬರು ಎಷ್ಟು ಚೆನ್ನಾಗಿ ದುಡಿತಿದ್ದಾರೆ, ನಾವು ಏನು ಮಾಡೋಕ್ಕಾಗ್ತಿಲ್ಲ. ನಾವು ಸ್ವಂತ ಏನಾದರೂ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಇದು ಒಂದೇ ಇರೋದು, ನಾವೇನಾದರೂ ಮಾಡಬೇಕು ಅನ್ನೋದು. ಮತ್ತು ನನಗೆ ಏನಾಯಿತು, 7,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ಅಲ್ಲಿ ಹಾಗೆ ಬಿಡಬಾರ್ದು ನಾನು ಯೂಟ್ಯೂಬ್ನ ಅಂದ್ಕೊಂಡು ಅದೇ ಮೊನ್ನೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದನ್ನು ರಿಪೀಟ್ ಮಾಡಲ್ಲ ನಾನು. ಮತ್ತು ಕಾರ್ಟೂನ್ ವೀಡಿಯೋಸ್ಗಳನ್ನ ನೋಡಿಕೊಂಡು ಅದೇ ಹೇಳಿದ್ನಲ್ಲ ಮಧ್ಯರಾತ್ರಿವರೆಗೂ, ಅದು ಇಯರ್ಫೋನ್ ಹಾಕ್ಕೊಂಡು ಹೇಗೆ ಎಡಿಟ್ ಮಾಡೋದು ಅಂತೆಲ್ಲ ಬರೀ ಕಾರ್ಟೂನ್ ವೀಡಿಯೋಸ್ಗಳನ್ನ ನೋಡಿ ನಾನು ದುಡ್ಡು ಕೊಟ್ಟು ಈ ಗೊಂಬೆ ಆ್ಯಪ್ನ ಪರ್ಚೇಸ್ ಮಾಡಿಕೊಂಡು ಮಾಡ್ತಿದ್ದೀನಿ ವೀಡಿಯೋಸ್ಗಳನ್ನ. ಯಾವುದೇ ಆಗಲಿ ಫ್ರೆಂಡ್ಸ್, ಈಸಿ ಇರಲ್ಲ, ಕಷ್ಟಪಡಬೇಕು. ಇವಾಗ ಅದೊಂದು ಹೇಳಿದ್ನ, ಹೊಲದ್ದು ಎಕ್ಸಾಂಪಲ್ ಒಂದಾದರೆ, ಒಂದು ಇವಾಗ ಮಗು ಆಗುತ್ತೆ, ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ತಕ್ಷಣವೇ ನಡೆದ್ಬಿಡುತ್ತಾ ಇಲ್ಲ ತಾನೇ. ಅದಕ್ಕೆ ನಾವು ಸರಿಯಾದ ಪೌಷ್ಟಿಕಾಂಶ, ಹಾಲು, ಊಟ ಎಲ್ಲ ಚೆನ್ನಾಗಾದರೆ ಅದು ಬೆಳೀತಾ ದೊಡ್ಡದಾಗುತ್ತೆ. ಹೀಗೆ ಚಾನಲ್ನು ಒಂದು ಮಗು ಇದೆ. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಮತ್ತು ಯಾರು ಏನು ನಗಬೇಡ್ರಿ. ಚಾನಲ್ನು ಹಾಗೆ ಮಗು ಥರ. ಅದಕ್ಕೆ ನಾವು ಅಪ್ಲೋಡ್ ಮಾಡ್ತಾ ಹೋಗಬೇಕು ವೀಡಿಯೋಸ್ಗಳನ್ನ. ಇವತ್ತು ನಾವು ಸರಿಯಾಗಿ ಬಂದಿಲ್ವಾ ವಿಡಿಯೋ, ನಾಳೆ ಇನ್ನೂ ಚೆನ್ನಾಗಿ ಮಾಡೋಣ. ನಮ್ಮಲ್ಲೇ ಅದೊಂದು ಇದು ಬರಬೇಕು, ಛಲ ಅನ್ನೋದಿರಬೇಕು. ನಾಳೆ ಇನ್ನೂ ಚೆನ್ನಾಗಿ ಮಾಡೋಣ. ಇವತ್ತು ಇದು ಮಾಡಿದ್ದೇವಾ, ನಾಳೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ವ್ಯೂಸ್ ಆಗ್ಬೋದು. ಆ ಥರ ಎಲ್ಲ ಯೋಚನೆ ಮಾಡಬೇಕು. ನಮಗೆ ನಾವು ಹಾಕಿರೋ ವೀಡಿಯೋಸ್ಗೆ ಇಷ್ಟು ವ್ಯೂಸ್ ಬಂದುಬಿಡ್ಬೇಕು, ಅಷ್ಟು ವ್ಯೂಸ್ ಬಂದುಬಿಡ್ಬೇಕು ಅಂತಂದರೆ ಆಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಂಟೆಂಟ್ ಕಡೆ ಗಮನ ಕೊಡಿ. ಯಾಕೆ ನಿಮ್ಗೆ ವ್ಯೂಸ್ ಬರಲ್ಲ ಅನ್ನೋದನ್ನು ನಾನು ನೋಡ್ತೀನಿ. ದೇವರನ್ನೂ ಹೇಳ್ತಿದ್ದೀನಿ, ನಿಮ್ಮ ಒಂದು ಚಾನಲ್ಲು ಯಾವುದಾದ್ರೂ ಒಂದು ವಿಡಿಯೋ ಓಡಿದ್ರೆ ಸಾಕು, ನಿಮಗೆ ವಾಚ್ ಟೈಮು ಎಲ್ಲ ಕಂಪ್ಲೀಟ್ ಆಗುತ್ತೆ. ಯಾರಿಗೆ ಗೊತ್ತು, ಇವಾಗ ನೀವು ಒಂದು 3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ, ಒಂದು 3-4 ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂತಂದಮೇಲೆ ಒಂದು 20, 40, 50 ವೀಡಿಯೋಸ್ ಹಾಕ್ರಿ. ಅದರಲ್ಲಿ ಒಂದು ವಿಡಿಯೋ ಹೊಡೆದ್ರೂ ಸಾಕು ನಿಮ್ಮದು ಎಲ್ಲ. ಆಮೇಲೆ ತನ್ನಿಂತಾನೇ ಎಲ್ಲ ಆಗ್ಬಿಡುತ್ತೆ. ಎಲ್ಲರೂ ಬಂದು ನಿಮ್ಮ ವೀಡಿಯೋಸ್ಗಳನ್ನ ಚೆಕ್ ಮಾಡ್ತಾರೆ. ನಿಜ ಹೇಳ್ಬೇಕಂತಂದರೆ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಅಯ್ಯೋ ನಾವು ವ್ಯೂಸ್ ಬರ್ತಾ ಇಲ್ಲ ಅಂತ ವೀಡಿಯೋಸ್ ಮಾಡ್ತಿದ್ವಿ ನೋಡಿ. ಇವಾಗ ಮಾನಿಟೈಸೇಷನ್ ಆನ್ ಆದಮೇಲೆ ಇನ್ನೊಂಥರ ಟೆನ್ಷನ್ಗಳಿರುತ್ತೆ. ವೀಡಿಯೋಸ್ ಮಾಡಿ ಹಾಕಲೇಬೇಕು, ಇಲ್ಲ ಅಂತಂದರೆ ನಮಗೆ ಡಾಲರ್ಗಳು ಆಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಗಳಿರುತ್ತೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನಗೆ ಡೈಲಿ ನೆಗಡಿ ಆಗುತ್ತೆ. ಇದೇನಪ್ಪ ಇವಾಗ ಹಿಂಗೆ ಹೇಳ್ತಾ ಇದೆ ಅಂತ ಅನ್ಕೋಬೋದು. ಹೌದು ಫ್ರೆಂಡ್ಸ್, ನನಗೆ ಮೂಗಲ್ ಒಂದು ಗಡ್ಡೆ ಇದೆ, ಮೂಗಲ್ ಗಡ್ಡೆ, ಮತ್ತು ಟಾನ್ಸಿಲ್ ಪ್ರಾಬ್ಲಮ್ ಇದೆ, ಅದು ಥೈರಾಯ್ಡ್ ಪ್ರಾಬ್ಲಮ್ಮು ಇದೆ. ಅದು ಆಯಿತು. ಮತ್ತು ನಾವು ತಿರುಪತಿಗೆ ಹೋಗಿದ್ವಿ. ಅದು ಒಂದು ಬಲಗಡೆ ಕಾಲು ನೋವು, ಮೊಣಕಾಲು ಫುಲ್ಲು ನೋವು. ಇವಾಗ ನಾವು ಎಡಿಟ್ ಮಾಡೋಕೆ ಕೂತ್ಕೊಂಡಿದ್ದೀವಿ ಅಂತಂದರೆ ಚೇರ್ ಮೇಲೆ ಕೂತ್ಕೊಂಡಿರ್ತೀವ, ನಂಗೆ ಚಕ್ಮಂಡೆ ಹಾಕ್ಕೊಂಡು ಹಾಟ್ ಮೇಲೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಈ ಚೇರ್ ಮೇಲೆ ಕೂತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ರೆ ಅದು ಭಾಳ ಹೊತ್ತು ಕೂತ್ಕೊಂಡ್ರೆ ಅದು ನೋವಾಗುತ್ತೆ. ತುಂಬಾ ಪ್ರಾಬ್ಲಮ್ಸ್ಗಳಿದಾವೆ ಫ್ರೆಂಡ್ಸ್. ಆದರೂ ಇದನ್ನೆಲ್ಲ ನಾವು ಫೇಸ್ ಮಾಡಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀವಿ. ಯಾರೂ ಬೇಜಾರಾಗಬೇಡಿ, ವೀಡಿಯೋಸ್ಗಳು ಬರ್ತಾ ಇಲ್ಲ ಹಾಗೆ ಅಂತೇಳಿ. ನನ್ನ ಒಂದು ವಿಡಿಯೋ ನಾನು ಎಡಿಟ್ ಮಾಡಬೇಕಂತಂದ್ರೂ ನಾನು
2 ದಿನ ತೊಗೋತೀನಿ. ಯಾಕಂತಂದರೆ ಒಂದಿನ ಆ ಗೊಂಬೆ ಆ್ಯಪಲ್ಲಿ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ದಿನ ಇನ್ಶಾಟ್ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ. ಅಲ್ಲಿ ಎಲ್ಲ ವಾಯ್ಸು ಹಿಂದೆ ನಿಮಗೆ ಬ್ಯಾಕ್ಗ್ರೌಂಡ್ ಏನು ವಾಯ್ಸ್ ಬರುತ್ತಲ್ಲ, ರೊಟ್ಟಿ ಮಾಡೋದು, ಕಸ ಗುಡಿಸೋದು, ಅವೆಲ್ಲ ನಾವು ವಾಯ್ಸ್ ಕೊಡಬೇಕು. ಅಲ್ಲಿ ವಾಯ್ಸ್ ಹಾಕಬೇಕು. ಎಲ್ಲೆಲ್ಲಿ ಯಾವ್ಯಾವ ವಾಯ್ಸ್ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾವು ಸೆಟ್ ಮಾಡಿ ನೆಕ್ಸ್ಟು ಅಲ್ಲಿಂದ ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು. ನಮಗೆ ಮೂರು ಸಲ ಡೌನ್ಲೋಡ್ ಮಾಡೋದು. ಈ ಗೊಂಬೆ ಆ್ಯಪಿಂದ ಒಂದು ಸಲ ಡೌನ್ಲೋಡ್ ಮಾಡಬೇಕು, ಇನ್ಶಾಟ್ ಆ್ಯಪಿಂದ ಒಂದು ಸಲ ಡೌನ್ಲೋಡ್ ಮಾಡಬೇಕು, ನೆಕ್ಸ್ಟ್ ಮತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಅಲ್ಲಿ ಅಪ್ಲೋಡ್ ಆದಮೇಲೂ ಮುಗಿತಪ್ಪ ಅನ್ನೋಂಗಿಲ್ಲ. ಅಲ್ಲಿ ಥಂಬ್ನೇಲ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಟೈಟಲ್ನ ಯಾವ ಥರ ಹಾಕಬೇಕು ಅಂತ ಯೋಚನೆ ಮಾಡಬೇಕು. ಎಲ್ಲ ಥರದ್ದು ಪ್ರಾಬ್ಲಮ್ ಇರುತ್ತೆ, ಯಾವುದೇ ಆಗಲಿ ಈಸಿ ಇರಲ್ಲ. ಸೊ ದಯವಿಟ್ಟು ವೀಡಿಯೋಸ್ಗಳನ್ನ ಮಾಡೋರು ಹಿಂದೆ ಸರಿಬೇಡಿ, ಮಾಡ್ತಾ ಹೋಗಿ. ನಿಮಗೆ ಇಲ್ಲಿ ಆಗ್ತಿಲ್ಲಪ್ಪ ಎಡಿಟಿಂಗು ಹಾಗೆ ಹೀಗೆ ಅಂತಂದರೆ ನೀವು ಇದು ಭಾಳ ಇದು ಆಗ್ತಾಯಿದೆ ಈ ಆ್ಯಪ್ ವೀಡಿಯೋಸ್ ಮಾಡೋದಕ್ಕೆ ಅಂತಂದರೆ ನೀವು ಇನ್ನೊಂದು ಇದನ್ನು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ರಿ. ಅದರಲ್ಲಿ ರೆಸಿಪೀಸ್ ಇದ್ದಾವೆ, ವ್ಲಾಗ್ಸ್ ಮಾಡ್ಬೋದು, ಮತ್ತು ಆ್ಯನಿಮಲ್ಸ್. ಒಬ್ಬೊಬ್ಬರಂತೂ ಒಂದೊಂದು ಮಂಕಿ, ನಾಯಿ ಮರಿ ಅದನ್ನು ಇಟ್ಕೊಂಡೇ ವೀಡಿಯೋಸ್ಗಳನ್ನ ಮಾಡಾಕ್ತಾರೆ. ಯಾಕಂದರೆ ಜನಗಳು ನೋಡೋದಕ್ಕೆ ಇಷ್ಟಪಡ್ತಾರೆ. ಆ ಥರ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿ ವೀಡಿಯೋಸ್ಗಳನ್ನ ಮಾಡಿ. ಜಾಸ್ತಿ ಮಾತಾಡಿಬಿಟ್ಟೆ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಿ. ಓಕೆ ಫ್ರೆಂಡ್ಸ್, ರೊಟ್ಟಿ ಮಾಡೋದು ಒಂದು ಸ್ವಲ್ಪ ಆಯಿತು, ಒಂದೊಂದು 2-3 ರೊಟ್ಟಿ ಆಗ್ಬೋದು. ರೊಟ್ಟಿ ಆದಮೇಲೆ ರೊಟ್ಟಿ ತಿಂತೀವಿ. ಇನ್ನೊಂದು ಏನಂತಂದರೆ ರೊಟ್ಟಿ ಮಾಡೋದು ಅವೆಲ್ಲ ಭಾಳ ಚೆನ್ನಾಗಿ ಮಾಡ್ತೀರಾ ಗಂಗಾ. ನಿಮ್ಮ ವೀಡಿಯೋಸ್ಗಳು ಬರದೇ ಇದ್ದರೆ ಬೇಜಾರಾಗುತ್ತೆ ನಮಗೆ, ವೀಡಿಯೋಸ್ ಡೈಲಿ ಹಾಕ್ರಿ ಅಂತೆಲ್ಲ ಹೇಳ್ತೀರಿ. ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋ ಇವಾಗ ಬರೋದು ಸ್ವಲ್ಪ ತಡವಾಗ್ಬೋದು, ಆದರೆ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಮಕ್ಕಳವು ಎಕ್ಸಾಮ್ಸ್ ಇದ್ದಾವೆ, ಹಾಗಾಗಿ ನಾವು ಅವ್ರಿಗೆ ಸ್ವಲ್ಪ ಪ್ರಿಪೇರ್ ಮಾಡಬೇಕಲ್ವ ಎಕ್ಸಾಮ್ಸಿಗೆ. ದೊಡ್ಡವರಾದರೆ ತಿಳ್ಕೊತಾರೆ, ಸಣ್ಣ ಹುಡುಗರಲ್ವ, ಅವರಿಗೆ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ಗಳು ಬರೋದು ತಡವಾಗ್ಬೋದು, ವೆಯ್ಟ್ ಮಾಡಿ. ಆದರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ದಂಗಂತೂ ಇರಲ್ಲ. 3 ದಿನ ಆಗಲಿ 2 ದಿನಕ್ಕೊಂದು ಸಲ ಆಗಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಹಾಗೂ ಮಾಡೋಕ್ಕಾಗಿಲ್ಲಪ್ಪ ಅಂತಂದ್ರೆ ನಾನು ಶಾರ್ಟ್ ವಿಡಿಯೋನಾದರೂ ಅಪ್ಲೋಡ್ ಮಾಡಿರ್ತೀನಿ. ಓಕೆ ಫ್ರೆಂಡ್ಸ್, ತುಂಬ ಮಾತಾಡ್ಬಿಟ್ಟೆ. ದಯವಿಟ್ಟು ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಅಲ್ಲಿ ನಾಯಿನೂ ಬಗಳ್ತಾ ಇದೆ, ಎಲ್ಲ ಸೌಂಡು ನೋಡಿ, ಅಲ್ಲಿ ಸ್ಪೋರ್ಟ್ಸಿನ ಸೌಂಡು ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ಒಂದೇ ಮಾತಲ್ಲಿ ಮುಗಿಸೋಣ ಅಂತ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಏನು ಮಾತಾಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ವಿಡಿಯೋ ಇದನ್ನು ಇವಾಗ ಆಫ್ ಮಾಡಿಬಿಟ್ಟು ನಾನು ಆಮೇಲೆ ಕೇಳಬೇಕು ಹೇಗೆ ಬಂದಿದೆ ವಾಯ್ಸು ಅಂದ್ಕೊಂಡು. ಆಮೇಲೆ ಕಟ್ ಮಾಡಿ ನಾನು ಏನು ಮಾತಾಡಿದ್ದೀನಿ ಅಂತ ಕಟ್ ಮಾಡಿಬಿಟ್ಟು ಮತ್ತೆ ಎಡಿಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಇರುವ ಎಲ್ಲ ವೀಡಿಯೋಸ್ಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.